Welcome back to my next video. So this is based on field intensity on equatorial line of a electric dipole. ಸೊ ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಆಕ್ಸಿಯಲ್ ಲೈನ್ ಮಾಡಿದ್ವಿ. ಸೊ ಇದು ಬಂದು ಈಕ್ವಿಟೋರಿಯಲ್ ಲೈನ್ ಮೇಲೆ ಮಾಡ್ತಿದ್ವಿ. ಸೊ ಈಕ್ವಿಟೋರಿಯಲ್ ಲೈನ್ ಅಂದರೆ ಒಂದು ಎರಡು ಚಾರ್ಜಸ್ ಇರುತ್ತೆ. ಸೊ ಅದು ಏನು ಆ್ಯಕ್ಸಿಸಲ್ಲಿ ಇರುತ್ತೋ, ಸೊ ಇಲ್ಲಿ ಈ ಪಾಯಿಂಟ್ ಪಿ ಅನ್ನೋ ಏನು ಟೆಸ್ಟ್ ಚಾರ್ಜ್ ಇಡ್ತೀವಿ ಅದನ್ನು ಪರ್ಪೆಂಡಿಕ್ಯುಲರ್ ಟು ದ ಟೂ ಚಾರ್ಜಸ್ನ ಇಡ್ತೀವಿ ನಾವು. ಸೊ ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಆದರೆ ಸೊ ಇದನ್ನು ಬೈಸೆಕ್ಟರ್ ಅಂತ ಕೂಡ ಕರಿತೀವಿ ನಾವು. ಈ ಪಾಯಿಂಟ್ ಪಿಯಿಂದ ಆರಿಜಿನ್ ಓ ಅಲ್ಲಿವರೆಗಿದೆಯಲ್ಲ, ಸೊ ಈ ಪಾಯಿಂಟ್ನ ನಾವು ಬೈಸೆಕ್ಟರ್ ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ಇರ್ತಕ್ಕಂಥ ಡಿಸ್ಟೆನ್ಸ್ ಬಂದು ಆರ್ ಇದೆ. ಸೊ ನಮಗೆ ಎ ಪಿದು ಡಿಸ್ಟೆನ್ಸ್ ಗೊತ್ತಿಲ್ಲ, ಸೊ ಓ ಎದು ಡಿಸ್ಟೆನ್ಸ್ ಗೊತ್ತು. ಸೊ ಇಲ್ಲಿ ಫ್ರಮ್ ದ ಪೈಥಾಗೊರಸ್ ಥಿಯರಮ್, in triangle AOP, AP square equals OA square plus OP square. So OA square ಏನು A square plus OP square ಏನು R square. ಸೊ AP square ಹಂಗೆ ಇರುತ್ತೆ. ಸೊ AP square ಏನಿದೆ AP ನ ಹಂಗೆ ಇಟ್ಕೊಳ್ಳಿ, A square plus R square ಆಗುತ್ತೆ. ಸೊ ಇದು ಬಂದು ಫ್ರಮ್ ದ ಪೈಥಾಗೊರಸ್ ಥಿಯರಮ್. ಸೊ ಇಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ಬಂದು ನಮಗೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಸೊ ಏರ್ ಆಲ್ಸೋ ಸೇಮ್, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇಲ್ಲಿ ನಮಗೆ ಪಾಯಿಂಟ್ ಚಾರ್ಜ್ ಬಂದು ಟೆಸ್ಟ್ ಚಾರ್ಜ್ ಆಗಿರೋದ್ರಿಂದ ಪಾಸಿಟಿವೇ ಇರುತ್ತೆ. ಸೊ ಇಲ್ಲೂ ಪ್ಲಸ್ ಇದೆ ಚಾರ್ಜು ಆ್ಯಂಡ್ ಇಲ್ಲೂ ಕೂಡ ಪ್ಲಸ್ ಇದೆ. ಸೊ ಪ್ಲಸ್ ಇದ್ದಾಗ ಏನಾಗುತ್ತೆ, ಎರಡು ರಿಪಲ್ಷನ್ ಆಗುತ್ತೆ. ಬಿಕಾಸ್ ಆಫ್ ದ ರಿಪಲ್ಷನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಔಟ್ವರ್ಡ್ ಇರುತ್ತೆ. ಸೊ ಔಟ್ವರ್ಡ್ ನಾವು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ವಿ ಇ ಪ್ಲಸ್ ಕ್ಯೂ ಅಂತ. ಸೊ ಇಲ್ಲೂ ಅಷ್ಟೇ, ಒಂದು ಮೈನಸ್ ಇದೆ, ಇನ್ನೊಂದು ಪ್ಲಸ್ ಇದೆ, ಅಟ್ರಾಕ್ಟ್ ಆಗ್ತಿರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬಂದು ಟುವರ್ಡ್ಸ್ ದ ಚಾರ್ಜ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಇ ಮೈನಸ್ ಕ್ಯೂ ಆ್ಯಂಡ್ ಇದೇ ಲೈನಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ನ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದರೆ ರಿಸಲ್ಟೆಂಟ್ ಅಂತ ಕೂಡ ಕರಿತೀವಿ. ಈ ರಿಸಲ್ಟೆಂಟ್ನ ಇನ್ ಬಿಟ್ವೀನ್ ದ ಟೂ ಆ್ಯಕ್ಸಿಸ್ ಅಂತ ಕರಿತೀವಿ. ಆ್ಯಕ್ಸಿಸ್ ಆಗಿರ್ಬೋದು, ಒಂದು ಕೋರ್ಡಿನೇಟ್ ಆಗಿರ್ಬೋದು. ಸೊ ಇಲ್ಲಿ ಈ ಪ್ಲಸ್ ಕ್ಯೂ ಅನ್ನೋ ಒಂದು ಕೋರ್ಡಿನೇಟ್ ಇದೆ, ಈ ಮೈನಸ್ ಕ್ಯೂ ಅನ್ನೋ ಒಂದು ಕೋರ್ಡಿನೇಟ್ ಕೂಡ ಇದೆ. ಸೊ ಇಲ್ಲಿ ಬಿಕಾಸ್ ಆಫ್ ದಿಸ್ ಆ್ಯಂಗಲ್ ಇಲ್ಲಿ ತೀಟಾ ಅನ್ನೋದು ಮೇಡಾಗಿರುತ್ತೆ, ಇಲ್ಲೂ ಕೂಡ ತೀಟಾ ಅನ್ನೋದು ಮೇಡಾಗಿರುತ್ತೆ. ಸೊ ಇಲ್ಲಿ ತೀಟಾ ಮೇಡಾಗಿದೆಯಲ್ಲ, ಸೊ ಇದು ಬಂದು ಬಿಕಾಸ್ ಆಫ್ ದ ವೆಕ್ಟರ್ ಕೋರ್ಡಿನೇಟ್ಸ್. ಸೊ ವಿ ಕ್ಯಾನ್ ರಿಟರ್ನ್ ಇಟ್ ಆಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ. ಸೊ ಇಲ್ಲೂ ಅಷ್ಟೇ ಇ ಮೈನಸ್ ಕ್ಯೂ ಕಾಸ್ ಥೀಟಾ ಅಂತ ಬರಿಬೋದು ನಾವು. ಸೊ ಇಲ್ಲಿ ಇದು ಎಲ್ಲ ರೆಪ್ರೆಸೆಂಟ್ ಮಾಡೋಣ. ಲೆಟ್ ದ ಪಾಯಿಂಟ್ ಪಿ ಈಸ್ ಆನ್ ದ ಇಕ್ವಿಟೋರಿಯಲ್ ಲೈನ್ ಅಂದರೆ ಬೈಸೆಕ್ಟರ್ ಅಂತ ಕೂಡ ಕರಿತೀವಿ ನಾವು. ವೇರ್ ಒ ಪಿ ಈಕ್ವಲ್ಸ್ ಆರ್. ಸೊ ಇಲ್ಲಿ ಪಿ ಮತ್ತು ಆರಿಜಿನ್ ಏನಿದೆ ಡಿಸ್ಟೆನ್ಸ್ ಬೈಸೆಕ್ಟ್ ಆಗ್ತಿದೆಯಲ್ಲ, ಸೊ ಆ ಮಿಡಲ್ ಪಾಯಿಂಟ್ಗೆ ಡಿಸ್ಟೆನ್ಸ್ ಬಂದು ಆರ್ ಇದೆ. ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ದ ಟೂ ಚಾರ್ಜಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಏನಿದೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಯಿಂಟ್ ಪಿ ಚಾರ್ಜ್ ಆ್ಯಂಡ್ ಪ್ಲಸ್ ಕ್ಯೂ ಆ್ಯಂಡ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್ ಆ್ಯಂಡ್ ಮೈನಸ್ ಕ್ಯೂ. ಸೊ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಎರಡು ಚಾರ್ಜಸ್ಗೆ ಬರ್ಕೊಳ್ಳೋಣ. ಸೊ ಎರಡು ಸೇಮ್ ಬರುತ್ತೆ. ಸೊ ಇ ಪ್ಲಸ್ ಕ್ಯೂ ಈಕ್ವಲ್ಸ್ ಕೆ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಅಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಮೆನ್ಷನ್ ಮಾಡಿದ್ದೀವಿ ನಾವು. ಇ ಮೈನಸ್ ಕ್ಯೂ, ಸೊ ಚಾರ್ಜ್ಗೆ ಮೈನಸ್ ಚಾರ್ಜ್ ಇದ್ದರೂ ಕೂಡ ಸೊ ವಿ ಕ್ಯಾನ್ ರಿಟರ್ನ್ ಇಟ್ ಆಸ್ ಕೆ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಅದು ಡಿಸ್ಟೆನ್ಸ್ ಕೂಡ ಸೇಮ್ ಇದೆ. ಸೊ ಯಾಕೆ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಅಂತಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ಆ ಡಿಸ್ಟೆನ್ಸ್ ಸ್ಕ್ವೇರ್ ಬರುತ್ತೆ. ಸೊ ಆ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಎರಡೂ ಕ್ಯಾನ್ಸಲ್ ಆಗಿ ನಮ್ಗೆ ಉಳಿಯೋದು ಇವೆರಡು ಉಳಿಯುತ್ತೆ. ಸೊ ನೆಕ್ಸ್ಟು ಈಗ ನಾವು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಮಾಡಬೇಕು. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೇನು, ಇ ಈಕ್ವಲ್ಸ್ ಇ ಪ್ಲಸ್ ಕ್ಯೂ ಕಾಸ್ ಥೀಟಾ ಪ್ಲಸ್ ಇ ಮೈನಸ್ ಕ್ಯೂ ಕಾಸ್ ಥೀಟಾ. ಸೊ ಎರಡನ್ನೂ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಮಾಡೋಣ. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ನಮ್ಗೆ ಬರ್ತಕ್ಕಂಥದ್ದು 2e ಪ್ಲಸ್ ಕ್ಯೂ ಕಾಸ್ ಥೀಟಾ. ಸೊ ಪ್ಲಸ್ ಕ್ಯೂ ಅಂತಲೂ ತೊಗೊಬೋದು, ಇಲ್ಲ ನಾರ್ಮಲಾಗಿ ನಾವು ಈಗ ಚಾರ್ಜ್ ಆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತಲೇ ತೊಗೊತೀವಿ. ಸೊ ಅದಕ್ಕೆ ನಾವು ಪ್ಲಸ್ನ ಮೆನ್ಷನ್ ಮಾಡಿದ್ವಿ. ಸೊ ಇದು ಬಂದು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆನ್ ಈಕ್ವಿಟೋರಿಯಲ್ ಲೈನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಈ ಎಲೆಕ್ಟ್ರಿಕ್ ಡೈಪೋಲ್ ಮಧ್ಯೆ ಏನು ಈ ಬೈಸೆಕ್ಟರಲ್ಲಿ ಒಂದು ಪಾಯಿಂಟ್ ಪಿ ಹತ್ರ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕ್ರಿಯೇಟ್ ಆಗ್ತಿದೆ,
ಅದನ್ನು ನಾವು ಈಕ್ವಿಟೋರಿಯಲ್ ಲೈನ್ ಆಫ್ ಅ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ಸೊ ಇಲ್ಲಿ 2 ಅಂದರೆ 2 ಓಕೆ. ಸೊ ಇ ಪ್ಲಸ್ ಕ್ಯೂ ಅಂದರೆ ಎರಡು ಒಂದೇ ಇರುತ್ತೆ. ಸೊ ಈ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾವು ಇ ಪ್ಲಸ್ ಕ್ಯೂ ಈಕ್ವಲ್ಸ್ ಇ ಮೈನಸ್ ಕ್ಯೂ ಎರಡನ್ನೂ ಸೇಮ್ ಅಂತ ಈಕ್ವಲ್ ಮಾಡೋಣ. ಎರಡು ಸಿಮಿಲರ್ ಆಗಿದೆ ಅಂತ ಈಕ್ವೇಷನ್ಸು. ಸೊ ಇ ಪ್ಲಸ್ ಕ್ಯೂ ಅಂದರೆ ಕೆ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಕಾಸ್ ಥೀಟಾ. ಸೊ ಈಗ ನಾವು ಕಾಸ್ ಥೀಟಾನ ಡಿಫೈನ್ ಮಾಡಬೇಕು. ಹೆಂಗೆ ಡಿಫೈನ್ ಮಾಡ್ತೀವಿ ಕಾಸ್ ಥೀಟಾನ? ಸೊ ಕಾಸ್ ಥೀಟಾನ ಬಂದು ಇಲ್ಲೇ ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ಆ್ಯಂಗಲ್ ಇದೆಯಲ್ಲ, ಏನು ಕಾಸ್ ಥೀಟಾ ಅಂದರೆ, ಸೊ ಇಯರ್ ಕಾಸ್ ಥೀಟಾ ಈಕ್ವಲ್ಸ್ cos theta equals a divided by r square plus a square to the power of 1/2. ಸೊ ಇದು ಯಾಕೆ ಹಿಂಗೆ ಬರದೆ ಅಂದರೆ, ಸೊ ಆ್ಯಂಗಲ್ ಇಲ್ಲಿ ಮೇಡಾಗಿದೆ. ಸೊ ಇದು ಬಂದು ಕಾಸ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ಅಡ್ಜಸೆಂಟ್ ಏನಿದೆ, ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ. ಹೈಪೋಟೆನಸ್ ಏನಿದೆ, ಅಡ್ಜಸೆಂಟ್ ಬಂದು ಎ ಇದೆ, ಆಪೋಸಿಟ್ ಬಂದು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟ್ನ ನಾನು 1/2 ಅಂತ ಬರೆದಿದ್ದೀನಿ ಪವರು. ಸೊ ಈಗ ಇಲ್ಲಿ ಕಾಸ್ ಇರೋ ಜಾಗದಲ್ಲಿ ಹಾಕೋಣ. 2 ಇಂಟು ಕೆ ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 1 ಆ್ಯಂಡ್ ಕಾಸ್ ಥೀಟಾ ಅಂತಂದರೆ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 1/2. ಸೊ ಯಾಕೆ ಟ್ರಯಾಂಗಲ್ ಎ ಒ ಪಿನೇ ತೊಗೊತೀನಿ ಅಂತಂದರೆ, ಎರಡೂ ಟ್ರಯಾಂಗಲ್ ಸಿಮಿಲರ್ ಆಗಿದೆ ಆ್ಯಂಡ್ ಎರಡೂ ಟ್ರಯಾಂಗಲ್ದು ಹೈಪೋಟೆನಸ್ ಸೇಮ್ ಇದೆ ಆ್ಯಂಡ್ ಅಡ್ಜಸೆಂಟ್ ಸೇಮ್ ಇದೆ ಆ್ಯಂಡ್ ಈ ಬೈಸೆಕ್ಟರ್ ಡಿಸ್ಟೆನ್ಸ್ ಕೂಡ ಸೇಮ್ ಇದೆ ಅಂತ ನಾನು ಒಂದೇ ತೊಗೊಂಡಿದ್ದೀನಿ, ಒಂದು ಸೈಡ್ ತೊಗೊಂಡಿದ್ದೀನಿ. ಸೊ ಕನ್ಫ್ಯೂಸ್ ಆಗಿಬಿಡಿ. ಸೊ ಇದು ಬಂದು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ಸೊಲ್ಯೂಷನ್ ಮಾಡೋದಾದರೆ, ಒಂದು ಫೈನಲ್ ಇಕ್ವೇಷನ್ನ ಬರೆಯೋದಾದರೆ ಇವೆರಡನ್ನು ಸಾಲ್ವ್ ಮಾಡಿ. ಸೊ ಇಲ್ಲಿ 2 ಇಂಟು ಕ್ಯೂ ಇಂಟು ಎನ ಕೆ ಇಂಟು ಪಿ ಅಂತ ನೋಟ್ ಮಾಡ್ತೀವಿ ಡಿವೈಡೆಡ್ ಬೈ. ಸೊ ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇಲ್ಲಿ 1 ಇದೆ, ಇಲ್ಲಿ 1/2 ಇದೆ, 1 ಪ್ಲಸ್ 1/2 ಆಗುತ್ತೆ. ಸೊ ಇದನ್ನು ನಾನು ಕೆ ಇಂಟು ಪಿ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 3/2 ಅಂತ ಬರೆಯೋಣ. ಸೊ ಇಲ್ಲಿ ಸೇಮ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ನ ಮೆನ್ಷನ್ ಮಾಡೋದಾದರೆ ಕೆ ಇಂಟು ಪಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಟು ದ ಪವರ್ ಆಫ್ ಇಲ್ಲಿ ಆರ್ ಕ್ಯೂಬ್ ಮಾತ್ರ ಬರುತ್ತೆ. ಯಾಕೆ ಅಂತಂದರೆ ಆರ್ ಸ್ಕ್ವೇರ್ ಟು ದ ಪವರ್ ಆಫ್ 3/2 ಬರುತ್ತೆ. 2 2 2 ಕ್ಯಾನ್ಸಲ್ ಆಗಿ ಕೆ ಇಂಟು ಪಿ ಡಿವೈಡೆಡ್ ಬೈ ಆರ್ ಟು ದ ಪವರ್ ಆಫ್ 3 ಆಗುತ್ತೆ. ಸೊ ನಮಗೆ ಫೈನಲ್ ಎಕ್ಸ್ಪ್ರೆಷನ್ ಬರ್ತಕ್ಕಂಥದ್ದು. ಸೊ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ನ ಮೆನ್ಷನ್ ಮಾಡಿಲ್ಲ. ಪಿ ಈಕ್ವಲ್ಸ್ 2a ಇಂಟು ಕ್ಯೂ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಕ್ವಲ್ಸ್ K into P divided by R cube.